ನಮಸ್ಕಾರ ಸ್ನೇಹಿತರೆ, PM ಕಿಸಾನ್ 20ನೇ ಕಂತಿಗಾಗಿ ಇಡೀ ದೇಶದಾದ್ಯಂತಹ ಎಲ್ಲ ರೈತರು ಕೂಡ ಕಾಯ್ತಾ ಇದ್ದಾರೆ. ಇಲ್ಲಿ ವಿಷಯ ಏನಪ್ಪ ಅಂದರೆ, ಬಹಳಷ್ಟು ಫಲಾನುಭವಿಗಳು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗಿದೆ ಅಂತಲೂ ಕೂಡ ತಿಳ್ಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಈ ಕಡೆ ಜಮಾ ಆಗಿಲ್ಲ, ಇನ್ನು ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಇದ್ದಾರೆ. ಹಾಗಾದರೆ ಬನ್ನಿ, ನಿಮಗೆ ಬಹಳಷ್ಟು ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. PM ಕಿಸಾನ್ 20ನೇ ಕಂತಿನ ಹಣದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ 2,000 ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಬರಲಿದೆ, ಈಗಾಗಲೇ ಬಿಡುಗಡೆ ಆಗಿದೆಯಾ, ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತು ಯಾವ ರೈತರಿಗೆ ಹಣ ಜಮಾ ಆಗಲಿದೆ, ಪಿನ್ ಟು ಪಿನ್ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು PM ಕಿಸಾನ್ 20ನೇ ಕಂತಿನ ಹಣ ನಿಮಗೆ ಯಾವಾಗ ಕ್ಲಿಯರಿಟಿ ಸಿಕ್ಕಿದ್ದಪ್ಪ ಅಂದರೆ ಇದೇ ಜೂನ್ 20ನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು. ಅಲ್ಲಿ ಏನು ಅಂದ್ಕೊಂಡಿದ್ರಿ, ರಿಲೀಸ್ ಆಗಿದೆ ಅಂತಲೂ ಕೂಡ ಬಹಳಷ್ಟು ಫಲಾನುಭವಿಗಳು ಅಂದ್ಕೊಂಡಿದ್ರಿ. ರಿಲೀಸ್ ಆಗಿದೆ, ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ನಮಗೆ ಮಾತ್ರ ಬಂದಿಲ್ಲ ಅಂತಲೂ ಕೂಡ ತಿಳ್ಕೊಂಡಿದ್ರಿ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕ್ಲಿಯರಿಟಿ ಸಿಕ್ಕಿದೆ, 20ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂತ. ಹೌದು, 20ನೇ ಕಂತಿನ ಹಣ ಕಾರಣಾಂತರಗಳಿಂದ ಆವಾಗ ಬಿಡುಗಡೆ ಮಾಡಿಲ್ಲ. ಈಗ ಬಿಡುಗಡೆ ಮಾಡಿದರೆ ಆಲ್ರೆಡಿ ಈಗ ಕ್ಲಿಯರ್ ಆಗ್ತಾಯಿತ್ತು. ಪ್ರತಿಯೊಬ್ಬ ರೈತರಿಗೆ ಯಾರ್ಯಾರು ಫಲಾನುಭವಿಗಳಿದ್ರಿ ನೋಡಿ, 9 ಕೋಟಿ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ. ನಿಮಗೆಲ್ಲರಿಗೂ ಕೂಡ ಕ್ಲಿಯರಿಟಿ ಈಗ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಹಣ ಕೇವಲ 2 ರಿಂದ 3 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಸ್ಕೀಮ್ ಇದು. ಅದಕ್ಕೋಸ್ಕರ ನಿಮಗೆ ಡಿಲೇ ಮಾಡೋದಾಗಿರಲಿ ಅಥವಾ ಹಣ ಜಮಾ ಮಾಡದೇ ಇರೋದಾಗಿರಲಿ ಅಥವಾ ಯಾವುದಾದ್ರೂ ತಾಂತ್ರಿಕ ದೋಷ ಆಗ್ತಾ ಇದೆ, ಆ ದೋಷ ಆಗ್ತಾ ಇದೆ, ಈ ದೋಷ ಆಗ್ತಾ ಇದೆ ಅಂತ ಹೇಳಿಕೆಗಳನ್ನು ಹೇಳೋದಿಲ್ಲ. ಡೈರೆಕ್ಟಾಗಿ ರಿಲೀಸ್ ಮಾಡಿದ್ರೆ ನಿಮಗೆ 2 ರಿಂದ 3 ದಿನಗಳಲ್ಲಿ ಕ್ಲಿಯರ್ ಆಗ್ತಕ್ಕಂತಹ ಸ್ಕೀಮು. ಇದುವರೆಗೂ ಕೂಡ ಈ ರೀತಿ ಡಿಲೇ ಆಗಿರಲಿಲ್ಲ, ಈ ಒಂದು ಕಾರಣಾಂತರಗಳಿಂದ ಡಿಲೇ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದೇ ಜುಲೈನ ಮೊದಲನೇ ವಾರದಲ್ಲಿ ಬರಲಿದೆ ಅಂತಕ್ಕಂತಹ ಮಾಹಿತಿ ಒಂದು ಲಭ್ಯವಾಗಿರತಕ್ಕಂಥದ್ದು. ಈಗ ಬಹಳಷ್ಟು ಜನರಿಗೆ ಕ್ಲಿಯರಿಟಿ ಕೂಡ ಸಿಕ್ಕಿರ್ಬೋದು. ಹೌದು, ರಿಲೀಸ್ ಆಗಿಲ್ಲ. ಈಗ 20ನೇ ಒಂದು ಕಂತಿನ ಹಣ ಇದೇ ಜುಲೈನ ಮೊದಲನೇ ವಾರದಲ್ಲಿ ರಿಲೀಸ್ ಆಗಲಿದೆ. ಆದರೆ ಅದಕ್ಕಿಂತ ಮುಂಚೆ ನೀವು ಸಾಕಷ್ಟು ಫಲಾನುಭವಿಗಳು KYC ಮಾಡಿಸ್ಕೊಂಡಿಲ್ಲಂತೆ, ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲಂತೆ. ಅದನ್ನು ಮೊದಲು ಮಾಡಿಸ್ಕೊಳ್ಳಿ ಅಂತ ಈಗ ಕೇಂದ್ರ ಸರ್ಕಾರ ತಿಳಿಸಿದೆ. ಸೊ ಈಗಾಗಲೇ ನಾವು ರಿಲೀಸ್ ಮಾಡೋಕ್ಕಿಂತ ಮುಂಚೆ ಮಾಡಿಸ್ಕೊಳ್ಳಿ, ಇಲ್ಲಪ್ಪ ಅಂದರೆ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಈಗಾಗಲೇ ವೆರಿಫಿಕೇಷನ್ ಕೂಡ ಬಹಳಷ್ಟು ಜನರದು ಮಾಡಿದ್ದಾರೆ. ಯಾಕಂದರೆ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತೆಗೆದುಹಾಕಲಾಗಿದೆ. ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಎಷ್ಟೊಂದು ಫಲಾನುಭವಿಗಳನ್ನ ತೆಗೆದುಹಾಕಿದ್ದಾರೆ ವಿಚಾರ ಮಾಡಿ. ಸೊ ಅದಕ್ಕೋಸ್ಕರ ಎಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಯಾರು ಎಲಿಜಿಬಲ್ ಇದ್ದೀರಿ, ಯಾರು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಇಟ್ಕೊಂಡಿದ್ದೀರಿ ಅಂತಹ ಫಲಾನುಭವಿಗಳಿಗೆ ಮಾತ್ರ PM ಕಿಸಾನ್ ಯೋಜನೆಯ ಹಣ ಜಮಾ ಆಗಲಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಡಿಲೇ ಕೂಡ ಆಗಿರ್ತಕ್ಕಂಥದ್ದು ಅಂತ ಮಾಹಿತಿ ಕೊಟ್ಟಿದೆ. ಮತ್ತು ಬೇರೆ ಕಾರಣಾಂತರಗಳಿಂದನೂ ಕೂಡ ಡಿಲೇ ಆಗಿದೆ. 20ನೇ ತಾರೀಕೆ ರಿಲೀಸ್ ಮಾಡಬೇಕಾಗಿತ್ತು, ಕೆಲವೊಂದಿಷ್ಟು ದಿನಗಳ ಕಾಲ ಲೇಟ್ ಆಯಿತು. ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಬರಲಿದೆ. ಆದರೆ ಎಲಿಜಿಬಲ್ ಇದ್ದಂತಹವರ ಫಲಾನುಭವಿಗಳಿಗೆ ಮಾತ್ರ ಹಣ ಬರಲಿದೆ. ಯಾರ್ಯಾರು KYCಯನ್ನು ಮಾಡಿಸ್ಕೊಂಡಿದ್ರಿ, ಯಾರ್ಯಾರು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಂಡಿದ್ದೀರಿ ಅಂತಹ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಲಿದೆ ಅಂತ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸೊ ನೀವು ಅಪ್ಲಿಕೇಶನ್ ಹಾಕಿದಿರಿ, ಇದುವರೆಗೂ ಕೂಡ ಹಣ ಪಡ್ಕೊಂಡಿದ್ದೀರಿ, ಆಧಾರ್ ಕಾರ್ಡ್ ಬಹಳ ದಿನ ಆಯಿತು ಅಪ್ಡೇಟ್ ಮಾಡ್ಕೊಂಡು ಅಂದರೂ ಸಹಿತ ನಿಮಗೆ ಹಣ ಬರೋದಿಲ್ಲ. ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು, ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು. KYC ಮಾಡಿಸ್ಕೊಳ್ಳಿಲ್ಲ ಪಹಣಿ ಜೊತೆಗೆ ನಾವು ಅಂದರೆ ನಿಮಗೆ ಈ ಒಂದು ಪಹಣಿಗೆ ಲಿಂಕ್ ಮಾಡಿಸದೇ ಇರುವಂತಹ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಆದಷ್ಟು ಬೇಗ ಹೋಗಿ ಈ ಒಂದು ಕೆಲಸಗಳನ್ನು ಮಾಡಿಸ್ಕೊಳ್ಳಿ. ತದನಂತರ ನಿಮಗೆ PM ಕಿಸಾನ್ 20ನೇ ಕಂತಿನ ಜಮಾ ಆಗತ್ತೆ. ಮುಂಬರುವಂತಹ ಕಂತುಗಳು ಕೂಡ ಜಮಾ ಆಗುತ್ತೆ. ಓಕೆನಾ? ಇದರ ಬಗ್ಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.